ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಎಲ್ಲರೂ ಕೈ ಜೋಡಿಸಿ. ಹಿರಿಯ ಸಿವಿಲ್ ನ್ಯಾಯಾಧೀಶರು ರಾಘವೇಂದ್ರ ಉಪಾಧ್ಯ. ಸಮಾಜ ಸೇವೆಯೇ ಜೀವನದ ಸಾರ್ಥಕತೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಜೀವನ ಪಯಣ ಹಂಚಿಕೆ. ಬೀದರ್ ನಗರದ ವಾರ್ಡ್ ಸಂಖ್ಯೆ 18ರಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಅವರು 15-20 ದಿವಸಗಳಾದರೂ ಯಾವುದೇ ಕಾಮಗಾರಿಯಾಗಿಲ್ಲ ದಯಾನಂದ್ ಸಿರ್ಸಿ ಆರೋಪಿಸಿದ್ದರು. 8 ವರ್ಷ ಸೇವೆ ಸಲ್ಲಿಸಿದ ಮಾಹಿತಿ ಸಿಂಧು ಕಂಪ್ಯೂಟರ್ ಶಿಕ್ಷಕರ ನೇಮಕಕ್ಕೆ ಒತ್ತಾಯ. ರಮೇಶ್ ಡಿ ಮನವಿ ಮಾಡಿದ್ದಾರೆ. ಸುದ್ದಿಯ ವಿವರಗಳು. ಸಮಾಜದಲ್ಲಿ ಪಿಡುಗಾಗಿರುವ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಎಲ್ಲರೂ ಮುಂದಾಗುವಂತೆ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಗೌರವಾನ್ವಿತ ರಾಘವೇಂದ್ರ ಉಪಾಧ್ಯಾಯವರು ಕರೆ ನೀಡಿದರು. ಬೀದರ್ ನಗರದ ರಂಗಮಂದಿರದಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತದಲ್ಲಿ ಶಾಸನಾತ್ಮಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಬಾಲಕಾರ್ಮಿಕ ಪದ್ಧತಿಗೆ ಶಿಕ್ಷೆ ಸಹ ಇದೆ. ಈ ಹಿನ್ನೆಲೆಯಲ್ಲಿ ಬಾಲಕಾರ್ಮಿಕರನ್ನಾಗಿ ಮಕ್ಕಳನ್ನು ದುಡಿಸಿಕೊಳ್ಳುವ ಪಾಲಕರಲ್ಲಿ ಸೂಕ್ಷ್ಮ ಅರಿವು ಮೂಡಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮಕ್ಕಳು ಮನೆಗಳಲ್ಲಿ ಕೆಲಸ ಮಾಡುವವರು, ಹಿರಿಯರಿಗೆ ಗೌರವ ನೀಡದಂತೆ, ಆದರೆ 14 ವರ್ಷ ಒಳಗಿನ ಬಾಲಕಾರ್ಮಿಕರು ಹಾಗೂ 14ರಿಂದ 18 ವರ್ಷ ಒಳಗಿನ ಕಿಶೋರ ಮಕ್ಕಳನ್ನು ಬಾಲಕಾರ್ಮಿಕತೆಗೆ ಒಳಪಡಿಸುವುದು ಅಪರಾಧ ಹಾಗೂ ತಪ್ಪಿತಸ್ಥರಿಗೆ ಜೈಲು ಶಿಕ್ಷೆ ಸಹ ಇದೆ ಎಂದು ಹೇಳಿದರು. ಸಾಮಾನ್ಯ ಮಕ್ಕಳಂತೆ ಬಾಲಕಾರ್ಮಿಕ ಮಕ್ಕಳಿಗೂ ಉತ್ತಮ ಶಿಕ್ಷಣ ದೊರೆಯಬೇಕು. ಮಕ್ಕಳು ಬಾಲಕಾರ್ಮಿಕರಾಗಿ ಉಳಿಯುವುದರಿಂದ ದೇಶದ ಅಭಿವೃದ್ಧಿಗೆ ಮಾರಕ. ಅದರಂತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ತೊಂದರೆಯಾಗುವುದರಿಂದ ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸಲು ನೆರವಾಗಬೇಕು. ಮಕ್ಕಳ ಹಕ್ಕುಗಳ ಬಗ್ಗೆ ಪಾಲಕ ಪೋಷಕರಲ್ಲಿ ಸೂಕ್ತ ಅರಿವು ಮೂಡಿಸುವಂತೆ ಅವರು ಸಲಹೆ ನೀಡಿದ್ದರು. ನಮ್ಮ ದೇಶದ ಭವಿಷ್ಯ ಮಕ್ಕಳ ಕೈಯಲ್ಲಿದೆ. ನಮ್ಮ ದೇಶದಲ್ಲಿ ಮಕ್ಕಳ ಮೇಲೆ ಹಲವಾರು ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಬಾಲ್ಯ ವಿವಾಹ ಮದುವೆಯನ್ನು ತಡೆಯಬೇಕಾದರೆ ಒಂದು ಇಲಾಖೆಯಲ್ಲಿ ನಂಬರ್ 1098 ಕೊಟ್ಟಾಗ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಿದ್ದರು ಅಂತ ಪಾಲಕರ ಬಾಲ ವಿವಾಹ ಮದುವೆಗಳಲ್ಲಿ ಭಾಗಿ. ಆ ಕರೆಯ ಮೂಲಕ ಸ್ನೇಹಿತರು ಬಾಲ ವಿವಾಹ ತಡೆದು ಘಟನೆಗಳಾಗಿವೆ ಅವರು ಎಂದು ತಿಳಿಸಿದ್ದರು. ಬಾಲ್ಯ ವಿವಾಹ ತಡೆಯಬೇಕಾದರೆ ಒಂದು ಇಲಾಖೆಯಲ್ಲಿ 1098 ಕೊಡಲಾಗಿತ್ತು. ಬಾಲಕ ಬಾಲಕಿಯ ತಂದೆ ಮತ್ತು ತಾಯಿಗಳೇ ವಿವಾಹ ಮಾಡಿ ಮಾನವನ ಹಾಳು ಮಾಡುತ್ತಿದ್ದಾರೆ. ವಿವಾಹವನ್ನು ತಡೆಯಲು ಬಾಲಕಿಯ ಸ್ನೇಹಿತರು ಕರೆ ಮಾಡಿ ಹಲವಾರು ಮದುವೆಗಳನ್ನು ನಿಲ್ಲಿಸಿದ್ದರೆ ಅದೇ ರೀತಿಯಾಗಿ ಒಂದು ಪೆಟಿಷನ್ ಇತ್ತು. ಹೈಕೋರ್ಟ್ ಪ್ರತಿಕ್ಷಣ ಏನೆಂದರೆ ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಜೊತೆ ಬಟ್ಟೆ ಕೊಡುತ್ತಾರೆ. ಈ ರೀತಿ ಬಟ್ಟೆ ಕೊಟ್ಟರೆ ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾಗ ಹೈಕೋರ್ಟ್ನಲ್ಲಿ 2 ಜೊತೆ ಬಟ್ಟೆ ಕೊಡಲು ಆದೇಶವಾಯಿತೆಂದು ತಿಳಿಸಿದ್ದರು. ಬಾಲಕರಿಗೆ ತಂದೆ ತಾಯಿ ಒಳ್ಳೆಯ ಮಾರ್ಗದರ್ಶನ ನೀಡದಿದ್ದರೆ ಶಿಕ್ಷಣದಲ್ಲಿ ಸಿಗಬೇಕಾದ ಶಿಕ್ಷಣವನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡಬೇಕು. ಅಂದರೆ ಮಾತ್ರ ನಮ್ಮ ದೇಶ ಉತ್ತಮ ಗುಣಮಟ್ಟಕ್ಕೆ ಕೊಂಡೊಯ್ಯಲು ಸಾಧ್ಯ. ಅದರಂತೆ ಮಗನ ಕನಸುಗಳು ಎಲ್ಲ ಮಕ್ಕಳು ತಂದೆ ತಾಯಿ ಶಿಕ್ಷಣ ಕೊಡಬೇಕು ಅನ್ನೋದು ಎಲ್ಲರ ಬಯಕೆ. ಕೆಲವರು ಬಡತನದಿಂದ ಕಳಿಸಬಹುದು. ಇಲ್ಲಿ ಎಲ್ಲ ಮಕ್ಕಳು ಕೆಂಪು ಅಥವಾ ಬಿಳಿ ಬಟ್ಟೆ ಧರಿಸುವುದನ್ನು ನೋಡಿರಬಹುದು. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಿದ್ದರು. ಸಂಸ್ಕೃತದಲ್ಲಿ ಒಂದು ಭಾಷೆ ಇದೆ, ನಮ್ಮ ಬಸವಣ್ಣನವರ ನಾಡು, ಇದು ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಕಾಯಕ ಪ್ರಾರಂಭ ಮಾಡಿ ಬಿಟ್ಟರು ಒಬ್ಬ ವ್ಯಕ್ತಿಗಳು ಪ್ರತಿಯೊಬ್ಬ ಮಗು ಶಿಕ್ಷಣ ಪಡೆದಲ್ಲಿ ಉತ್ತಮ ಸಮಾಜ ಸುಧಾರಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದರು. ಸಣ್ಣ ವಯಸ್ಸಿನಲ್ಲಿ ಕಾಯಕ ಪ್ರಾರಂಭಿಸಿ ಬಿಟ್ಟರೆ ವಾಸ್ತವದಲ್ಲಿ ಕಾಯಕ ಎಂದರೆ ಏನು, ಯಾವ ನಿಟ್ಟಿನಲ್ಲಿ ಯಾವ ಯೋಚನೆಗಳು ತಮ್ಮ ಸರಿಯಾದ ಸಮಯ ತಕ್ಕಂತೆ ಕೆಲಸ ಮಾಡಿದ್ದರೆ ಸಾಕು ಎಂದರು. ಅದೇ ರೀತಿಯಲ್ಲಿ ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ತಾವೆಲ್ಲರೂ ಹಾಗೂ ನಾವೆಲ್ಲರೂ ಈ ಉನ್ನತ ಗುಣಮಟ್ಟದ ಶಿಕ್ಷಣ ನೀಡಿ ಸಹಕರಿಸುವುದಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ಹೇಳಿದ್ದರು. ಬೀದರ್ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆಯವರು ಮಾತನಾಡಿದ್ದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. 2002ರಲ್ಲಿ ಪ್ರಾರಂಭಗೊಂಡಿದ್ದು 4.2 ಲಕ್ಷ ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ. 18 ವರ್ಷ ಒಳಗಿನ ಮಕ್ಕಳು ಬಾಲಕಾರ್ಮಿಕರು. ಮಕ್ಕಳು ಕೆಲಸ ಮಾಡಬಾರದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖ್ಯವಾಗಿ ಯಾವುದೇ ಮಕ್ಕಳು ಯಾವುದೇ ಒಂದು ಕಾರ್ಖಾನೆ ಇರಬಹುದು ಅಥವಾ
ಬೇರೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬಾರದು. ಒಂದು ವೇಳೆ 18 ವರ್ಷ ಮಕ್ಕಳಿಗೆ ನಮ್ಮ ಕಾರ್ಮಿಕ ಇಲಾಖೆ ಇದೆ ಅಥವಾ ಜಿಲ್ಲಾಡಳಿತ ಇದೆ ನೋಡಿ ಇಡಬಾರದು. 18 ವರ್ಷ ಒಳಗಿನ ಇತರೆ ಇದನ್ನು ತಾವುಗಳು ನಿಲ್ಲಿಸಬೇಕು. ಮಕ್ಕಳು ಜೀವನದಲ್ಲಿ ಆಕಾಶದೆತ್ತರದ ಗುರಿ ಹೊಂದಿರಬೇಕು. ಸ್ವಾಮಿ ವಿವೇಕಾನಂದ, APJ ಅಬ್ದುಲ್ ಕಲಾಂರಂತಹ ಗಣ್ಯರ ಜೀವನ ಸಾಧನೆ ತಿಳಿದು ದೇಶದ ಅಭಿವೃದ್ಧಿಯಲ್ಲಿ ನೆರವಾಗಬೇಕು. ಮಕ್ಕಳು ದೇಶದ ಆಸ್ತಿ. ಮಾನವೀಯತೆ ದೃಷ್ಟಿಯಿಂದ ಮಕ್ಕಳನ್ನು ಬಾಲಕಾರ್ಮಿಕರನ್ನಾಗಿ ದುಡಿಸಿಕೊಳ್ಳುವಂತೆ ನೆರೆಹೊರೆಯವರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಹೇಳಿದ್ದರು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಮಕ್ಕಳು ಬೇರೆ ಕ್ಷೇತ್ರದಲ್ಲಿ ಕೆಲವೊಬ್ಬರು ಡಾಕ್ಟರ್ಸ್ ಆಗಬಹುದು, ಬೇರೆ ಬೇರೆ ಕೆಲಸ ಉದ್ಯೋಗ ದೊರಕಬಹುದು. ಪ್ರತಿಯೊಬ್ಬ ಮಗು ಶಿಕ್ಷಣ ಪಡೆದಲ್ಲಿ ಉತ್ತಮ ಸಮಾಜ ನೀಡಲು ಸಾಧ್ಯ ಎಂದು ತಿಳಿಸಿದ್ದರು. ಮಕ್ಕಳು ಜೀವನ ಸರಿಯಾಗಿ ರೂಪಿಸಿಕೊಳ್ಳಲಿಕ್ಕೆ ಆಗುವುದಕ್ಕೆ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸೌಲಭ್ಯ ಎಲ್ಲ ಮಕ್ಕಳು ಕಡ್ಡಾಯವಾಗಿ 18 ವರ್ಷದವರೆಗೆ ಶಿಕ್ಷಣ ಪಡೆಯಬೇಕು. ತಾವೆಲ್ಲರೂ ಅದಕ್ಕೆ ಯಾವುದೇ ಸಮಸ್ಯೆ ಬಂದರೆ 1098 ಕರೆ ಮಾಡಿ ಎಂದು ಹೇಳಿದ್ದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯವರು ಪ್ರಮಾಣ ವಚನ ಬೋಧಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ, ಬೀದರ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಓಂಕಾರ್ SR, ಜಿಲ್ಲಾ ವಕೀಲರ ಸಂಘ ಅಧ್ಯಕ್ಷರು ಮಠಪತಿ ಸಂಜಯ್, ಬೀದರ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಶಾರದಾ, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ಸೀಮಪ್ಪ B ಸುರ್ಕೂರೆ, JJB ಸದಸ್ಯರು ಸಂಜೀವ್ ಪಾಟೀಲ್, ಬೀದರ್ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಯೋಜನಾ ನಿರ್ದೇಶಕರ ಅರ್ಜುನ್ ಸಿತಾಳ್ಗೇರ್, ಕಾರ್ಮಿಕ ನಿರೀಕ್ಷಕರು K ಸುವರ್ಣ, ಸಂತೋಷ್ ಗಾಯಕ್ವಾಡ್, ರಾಹುಲ್ ರತ್ನಾಕರ್, ಮಂಜುನಾಥ್, ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ವಿದ್ಯಾರ್ಥಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸತ್ಯವಾಗಿ, ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ, ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡುಬಂದಲ್ಲಿ ನೇಮಿಸಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಇವತ್ತು ಬಹಳಷ್ಟು ಮಕ್ಕಳು ಇಲ್ಲಿ ಬಂದಿದ್ದಾರೆ. ನಮ್ಮ ದೇಶದ ಭವಿಷ್ಯ ಇರೋದು ಮಕ್ಕಳ ಕೈಯಲ್ಲಿ. ಬಹುಶಃ ಇವತ್ತು ಎಷ್ಟೋ ಇಲಾಖೆಗಳು ಮಾಡದೇ ಇರುವಂಥ ಕೆಲಸವನ್ನು ಮಕ್ಕಳು ಮಾಡಬಹುದು ಅನ್ನುವಂತಹ ಒಂದು ವಿಶ್ವಾಸ ಇದೆ. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಮಕ್ಕಳ ಮೇಲೆ ಹಲವಾರು ರೀತಿಯ ದೌರ್ಜನ್ಯಗಳು ಆಗ್ತಾಯಿದ್ವು. ಅವುಗಳಲ್ಲಿ ಒಂದು ಅಂದರೆ ಬಾಲ್ಯ ವಿವಾಹ. ಅಂಥ ಬಾಲ್ಯ ವಿವಾಹವನ್ನು ತಡಿಬೇಕಾದ್ರೆ ಒಂದು ಇಲಾಖೆಯಲ್ಲಿ ಒಂದು ನಂಬರನ್ನು ಕೊಟ್ಟಾಗ ಆ ಮಕ್ಕಳನ್ನು ಯಾರು ನೋಡ್ಕೋಬೇಕಾಗಿತ್ತೋ ಅಂತಹ ತಂದೆ ತಾಯಿಗಳೇ ಅವರ ಮದುವೆ ಮಾಡಿ ಅವರ ಜೀವನವನ್ನು ಹಾಳು ಮಾಡುವಂಥ ಸಂದರ್ಭದಲ್ಲಿ ಆ ಬಾಲಕಿಯ ಸ್ನೇಹಿತೆಯರು ಫೋನ್ ಮಾಡಿ ಎಷ್ಟೋ ಮದುವೆಗಳನ್ನ ತಡೆದಿದ್ದಾರೆ. ಅದೇ ರೀತಿಯಾಗಿ ಒಂದು ಪಿಟಿಷನ್ ಇತ್ತು. ಏನನ್ನು ಹೈಕೋರ್ಟ್ನಲ್ಲಿ ಪಿಟಿಷನ್ ಏನಿತ್ತು ಅಂತಂದರೆ, ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಮಗುವಿಗೆ ಒಂದು ಜೊತೆ ಬಟ್ಟೆ ಕೊಡ್ತಾರೆ. ಆ ರೀತಿ ಬಟ್ಟೆ ಕೊಟ್ಟರೆ ಅದು 6 ದಿನಗಳವರೆಗೆ ಯಾವ ರೀತಿ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಪ್ರತಿಯೊಂದು ಮಗುವಿಗೂ ಕೂಡ
2 ಜೊತೆ ಬಟ್ಟೆ ಕೊಡಬೇಕು ಅನ್ನುವಂಥ ಒಂದು ಆರ್ಡರ್ ಆಯಿತು. ಅದು ತಮ್ಮಲ್ಲಿರ್ತಕ್ಕಂತಹ ಶಕ್ತಿ. ಇವತ್ತಿನ ದಿನ ನಾವು ಇಲ್ಲಿ ಹೇಳುವಂಥ ಮಾತುಗಳನ್ನು ಕೇಳಿದರೆ ಅಂತಹ ವ್ಯಕ್ತಿಗಳು ಮುಂದೆ ನೀವು ಆಗಬಹುದು, ಅದರಿಂದ ಸಮಾಜ ಸುಧಾರಣೆ ಆಗಬಹುದು. ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಇವತ್ತು ಎಂಥ ಸಂದರ್ಭದಲ್ಲಿದ್ದೇವೆ ಅಂತಂದರೆ, ಇವತ್ತಿನ ದಿನ ನಾವು ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದೀವಿ. ಇನ್ನೂ 2 ದಿನಗಳಲ್ಲಿ ಹಿರಿಯ ನಾಗರಿಕ ಸಂರಕ್ಷಣೆ ಸಂಬಂಧಿತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಈ ಜಗತ್ತಿನಲ್ಲಿ ಭಾರತ ಒಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ಇಂಥ ಸಮಸ್ಯೆಗಳಿದ್ದಾವೆ. ನಾವು ನಾಗರಿಕರ ಆಗ್ತಾ ಎಲ್ಲೋ ಒಂದು ಕಡೆ ಮಾನವೀಯತೆಯನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಇವತ್ತು ಮಕ್ಕಳನ್ನು ರಕ್ಷಿಸಲಿಕ್ಕೂ ಕಾನೂನುಗಳು ಬೇಕು, ಹಿರಿಯರನ್ನು ರಕ್ಷಿಸಲಿಕ್ಕೂ ಕಾನೂನುಗಳು ಬೇಕು, ಹೆಣ್ಣು ಮಕ್ಕಳನ್ನು ರಕ್ಷಿಸಲಿಕ್ಕೂ ಕಾನೂನುಗಳು ಬೇಕು. ಈ ರೀತಿ ಆದರೆ ಎಲ್ಲವನ್ನು ಕೂಡ ಕಾನೂನಿನಿಂದ ಮಾಡಲಿಕ್ಕೆ ಸಾಧ್ಯನಾ? ಮಾನವೀಯತೆಯಿಂದ ನಾವು ಇದ್ದರೆ ಇವುಗಳ ಕಾನೂನಿನ ಅವಶ್ಯಕತೆಯೇ ಇರುವುದಿಲ್ಲ. ಶಾಲೆಯನ್ನು ಬಿಟ್ಟು ಮಕ್ಕಳು ಏನು ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಅವೆಲ್ಲ ತಮ್ಮ ಗಮನಕ್ಕೆ ಬಂದಿದೆಯಾ? ಎಲ್ಲಾದರೂ ಬಂದಿದೆಯಾ? ಸೊ ಇವತ್ತಿನಿಂದ ಏನು ಮಾಡ್ಬೇಕು ನೀವು ಬಂದರೆ? ಇವತ್ತು ನೀವೆಲ್ಲ ಪ್ರಮಾಣ ವಚನ ತೊಗೊಂಡ್ರಿ. ಆ ರೀತಿ ಏನಾದರೂ ನಿಮಗೆ ಮಕ್ಕಳ ಕಂಡು ಬಂದರೆ ನೀವೇನು ಮಾಡಬೇಕು? ಅಲ್ಲಿ ಇರುವಂತಹ ನೇಮಿಸಿಕೊಂಡಂಥ ಮಕ್ಕಳಿಗೆ ಅವರಿಗೆ ಈ ಏನು ವಿಶ್ವ ಬಾಲಕಾರ್ಮಿಕ ಏನು ಪದ್ಧತಿ ವಿರೋಧಿ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗಿ ತಿಳುವಳಿಕೆ ಕೊಡಬೇಕು. ಮತ್ತು ಅವರ ಮಾಲಕರಿಗೆ ಮತ್ತು ಪೋಷಕರಿಗೆ ತಿಳುವಳಿಕೆಯನ್ನು ತಾವು ಕೊಡಬೇಕಾಗತ್ತೆ. ಈಗ ನಮ್ಮ ಏನು ಸ್ಟೇಜ್ ಮೇಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ವಿಸ್ತೃತವಾಗಿ ತಮಗೆ ಹೇಳ್ತಾರೆ ಏನೇನು ಬಾಲಕಾರ್ಮಿಕ ಪದ್ಧತಿ ಅಂದರೆ ಏನು, ಯಾರಿಗೆ ನಾವು ಕೆಲಸಕ್ಕೆ ಇಟ್ಕೊಳ್ಬಾರ್ದು, ಎಷ್ಟು ವಯಸ್ಸಿನಲ್ಲಿ ಮಕ್ಕಳಿಗೆ ಇಟ್ಕೊಳ್ಬಾರ್ದು ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನು ಆಚರಣೆ ಮಾಡುವಂಥದ್ದು ಯಾರ ಕೈಯಲ್ಲಿದೆ? ನಾವು ಮತ್ತು ನೀವೆಲ್ಲರ ಕೈಯಲ್ಲಿದೆ. ಸೊ ಇದಕ್ಕೋಸ್ಕರ ನಮ್ಮ ಕಾರ್ಮಿಕ ಇಲಾಖೆ ಇದೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಜಿಲ್ಲಾಡಳಿತ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ. ಮುಖ್ಯವಾಗಿ ಸರ್ಕಾರದ ಉದ್ದೇಶ ಏನು? ಎಲ್ಲ ಮಕ್ಕಳು 18 ವರ್ಷ ಇರುವಂಥ ವಯಸ್ಸಿನವರೆಗೆ ಯಾವುದೇ ಮಕ್ಕಳು ಯಾವುದೇ ಒಂದು ಕಾರ್ಖಾನೆ ಇರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬಾರ್ದು. 14 ವರ್ಷಕ್ಕಿಂತ ಕೆಳಗಂತಿ ಯಾವುದಾದ್ರೂ ಮಕ್ಕಳ ಕೆಲಸ ಮಾಡ್ತಾ ಇದ್ದರೆ ಅದು ಕಡ್ಡಾಯವಾಗಿ ಅದನ್ನು ನಿರ್ಬಂಧನೆಯನ್ನು ಮಾಡಿದ್ದಾರೆ. ಸೊ ಈ ರೀತಿ ಯಾರಾದರೂ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರೆ ಅವರಿಗೆ ದಂಡದ ಜೊತೆಗೆ ಜೈಲು ಹಾಕುವಂಥ ಅವಕಾಶವನ್ನು ಸಹ ಇದೆ. ಸೊ ಮುಖ್ಯವಾಗಿ ಸರ್ಕಾರ ಇಂಥ ವಿರೋಧಿ ಏನು ದಿನಾಚರಣೆಯನ್ನು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಆಚರಣೆ ಉದ್ದೇಶ ಏನಂದರೆ ಎಲ್ಲ ಮಕ್ಕಳಿಗೂ ಇದರ ಬಗ್ಗೆ ತಿಳುವಳಿಕೆ ಮೂಡಲಿ. ಸೊ ತಾವು ಏನು ತಮ್ಮ ಸುತ್ತಮುತ್ತಲೇ ಈ ರೀತಿ ಯಾವುದಾದ್ರೂ ಮಕ್ಕಳು ಈ ಬಾಲಕಾರ್ಮಿಕ ಪದ್ಧತಿಯಲ್ಲಿ ಇದ್ದರೆ ಅವ್ರಿಗೆ ತಿಳುವಳಿಕೆಯನ್ನು ಹೇಳಬೇಕು ಮತ್ತು ಅವರು ಎಲ್ಲ ಸ್ಕೂಲಿಗೆ ಬರಬೇಕು. ಸೊ ಸರ್ಕಾರದ ಉದ್ದೇಶ ಏನು? ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆದುಕೊಳ್ಬೇಕು. ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದ ಮುಂದಿನ ಪೀಳಿಗೆಗೆ ನೀವೆಲ್ಲ ಏನಾಗಬೇಕು? ದಾರಿ ದೀಪ ಆಗಬೇಕು. ಮುಂದೆ ಇಲ್ಲಿ ಎಷ್ಟೋ ಜನ ಕೂತವ್ರು ಏನಾಗ್ಬೋದು? ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗ್ಬೋದು. ಕೆಲವೊಬ್ಬರು ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಜಡ್ಜ್ ಅವರಿದ್ದಾರೆ, ಅವ್ರ ಥರ ಜಡ್ಜ್ ಅವರು ಆಗ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬೋದು, ಅಂದರೆ IAS KS ಈ ರೀತಿ ಅಡ್ಮಿನಿಸ್ಟ್ರೇಟರ್ ಆಗ್ಬೋದು, ಮತ್ತು ಬೇರೆ ಬೇರೆ ರಂಗದಲ್ಲಿ ತಾವೆಲ್ಲ ಕೆಲಸ ಮಾಡಬೇಕು. ಸೊ ಇದಕ್ಕೆ ಮುಖ್ಯ ಉದ್ದೇಶ ಏನಂದರೆ ಏನು ನಮ್ಮ ಬಾಲಕಾರ್ಮಿಕ ಮಕ್ಕಳು ಏನು ಕೆಲಸ ಮಾಡ್ತಾರೆ ಅವರಿಗೆ ಇವೆಲ್ಲ ವಂಚಿತರಾಗ್ತಾರೆ, ಅವರು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗ್ತಾರೆ, ಮತ್ತು ತಮ್ಮ ಮುಂದಿನ ಭವಿಷ್ಯವನ್ನು ಅವರು ಸರಿಯಾಗಿ ರೂಪಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ, ಇವರಿಗೆಲ್ಲ ಏನು ಮಾಡಿದೆ ಅಂದರೆ ಬಾಲಕಾರ್ಮಿಕ ನಿಷೇಧ ಪದ್ಧತಿಯನ್ನು ಜಾರಿಗೆ ತಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿ ಇರ್ತದೆ. ಆ ಮಕ್ಕಳ ರಕ್ಷಣಾ ಘಟಕದಲ್ಲಿ ಒಬ್ಬ ಮಕ್ಕಳ ರಕ್ಷಣಾಧಿಕಾರಿ ಇರ್ತಾರೆ. ಆ ಮಕ್ಕಳ ರಕ್ಷಣಾಧಿಕಾರಿಯಾಗಿ ನಾನು ನಿಮಗೆ ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಕ್ಕಳು ಹಕ್ಕುಗಳು ಅಂದರೆ ಏನು? ಎಲ್ಲರಿಗೂ 1098 ಗೊತ್ತು, ಸಹಾಯವಾಣಿ. ಆ ಸಹಾಯವಾಣಿಗೆ ನೀವು ಯಾವಾಗ ಕರೆ ಮಾಡ್ತೀರಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ನಿಮ್ಮ ಹಕ್ಕುಗಳು ಏನೇನು? ಜೀವಿಸುವ ಹಕ್ಕದ, ಶಾಲೆಗೆ ಹೋಗೋ ಹಕ್ಕದ, ಆಟ ಆಡೋ ಹಕ್ಕದ, ಅದರೇ. ಹಾಗಾಗಿ ಮತ್ತೆ ಈಗೇನಾಗ್ತಾ ಇದೆ, ಮೊಬೈಲ್ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗುವಂಥ ಮತ್ತು ವಿದ್ಯಾಭ್ಯಾಸದ ಮೇಲೆ ಹೆಚ್ಚು ಗಮನ ಕೊಡದೇ ಇರುವಂಥ ಸಿಚುವೇಶನ್ಸ್ಗಳು ಭಾಳ ಆಗ್ತಾ ಇದ್ದಾವೆ. ಅದು ತಡಿಬೇಕು. ಫಸ್ಟು ನೀವು ಜಾಗೃತರಾಗಬೇಕು. ಹಿಂದೆ ಎಲ್ಲ ಏನು ತಂದೆ ತಾಯಿಗಳು ಓದಿರಲಿಲ್ಲ, ಮಕ್ಕಳನ್ನ ಓದಿಸ್ಬೇಕು ಅನ್ನೋದು
ಹಂಬಲ ಇರ್ತಿತ್ತು. ಕೆಲವು ಜನ ಸರ್ ಹೇಳ್ದಂಗ ಕುಲ ಕಸುಬುಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗಿನ ಯಾರೇ ಪೇರೆಂಟ್ಸ್ ಆಗಿರ್ಲಿ, ನನ್ನ ಮಗನು ಓದಬೇಕು, ಆಫೀಸರ್ ಆಗಬೇಕು, ಏನೋ ಒಂದು ಸಮಾಜದ ಗಣ್ಯ ವ್ಯಕ್ತಿ ಆಗಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯಲ್ಲಿರುವಂತ ಹಂಬಲ ಕಂಡು ಬರ್ತದ. ಈಗ ಬಾಲ್ಯ ವಿವಾಹಗಳು ಮುಂಚೆ ಎಲ್ಲ ಹೆಣ್ಣುಟ್ಟದ ಮದ್ವೆ ಮಾಡ್ಬಿಟ್ರಾಯ್ತು ಅನ್ನುವಂತ ಸಿಚುವೇಶನ್ ಅಲ್ಲಿ ಬಾಲ್ಯ ವಿವಾಹಗಳನ್ನ ನಾವು ಹೋಗಿ ತಡಿತಿದ್ವಿ. ಆದ್ರೆ ಇವಾಗಿನ ಹಂತದಲ್ಲಿ ಹಂಗಾಗ್ಯದಂದ್ರ ಬಾಲ್ಯ ವಿವಾಹ ಯಾಕೆ ಮಾಡ್ತಾ ಇದ್ದಾರೆ ಪೇರೆಂಟ್ಸು, ಅದು ಬಾಲ್ಯ ವಿವಾಹ ತಪ್ಪಂತ ಗೊತ್ತಿಲ್ಲ ಅಂತಲ್ಲ ಪೇರೆಂಟ್ಸ್ಗೆ. ನನ್ನ ಮಗು ಬೇರೆ ಸಂಬಂಧಗಳಿಂದ ಹಾಳಾಗಬಾರ್ದು, ಅದನ್ನ ನಾವು ತಡಿಬೇಕಂದ್ರೆ ಇವಳದು ಮದುವೆ ಮಾಡಿಬಿಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿನ ತಂದೆ ತಾಯಿಗಳು ಬೆಳೆಸ್ಕೊಳ್ತಾ ಇದ್ದಾರೆ. ಆ ಮನಸ್ಥಿತಿ ಬದಲಾಯಿಸ್ಬೇಕು ಅಂದ್ರೆ ನೀವು ಬದಲಾಗಬೇಕು. ಅಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಆಶ್ವಾಸನೆ ಕೊಡಬೇಕು, ನಾನು ಕೆಟ್ಟ ಚಟಗಳಿಗೆ ಬಲಿ ಆಗೋದಿಲ್ಲ, ಚೆನ್ನಾಗಿ ಓದ್ತೀನಿ, ಯಾವುದೋ ಒಂದು ಉದ್ಯೋಗ ಮಾಡ್ತೀನಿ. ಸಮಾಜದ ದುರ್ಬಲ ವರ್ಗಗಳು, ದಲಿತರು ಹಾಗೂ ಅಸಹಾಯಕ ಮಹಿಳೆಯರ ಸಬಲೀಕರಣಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟಿರುವುದು ನನ್ನ ಜೀವನದ ಸಾರ್ಥಕತೆ ಎಂದು ಹಿರಿಯ ಸಮಾಜ ಸೇವಕಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ವತಿಯಿಂದ ಬೀದರ್ನ ಪೂಜ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜೂನ್ 10ರಂದು ಬುಧವಾರ ಆಯೋಜಿಸಿದ ಸಾಧಕರೊಂದಿಗೆ ಸಂವಾದ 2026 ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತಮ್ಮ ಜೀವನ ಸಾಧನೆ ಹಾಗೂ ಸಮಾಜ ಸೇವೆಯ ಪಯಣವನ್ನು ಅವರು ಹಂಚಿಕೊಂಡರು. ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ವಡಬಟಗಿ ಗ್ರಾಮದಲ್ಲಿ 1946ರ ಫೆಬ್ರವರಿ 4ರಂದು ಜನಿಸಿದ ತಾವು 1965ರಲ್ಲಿ ಡಾಕ್ಟರ್ SS ಸಿದ್ದಾರೆಡ್ಡಿ ಅವರೊಂದಿಗೆ ವಿವಾಹಕ್ಕಾಗಿ ಬೀದರ್ಗೆ ಆಗಮಿಸಿದ ಬಳಿಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದಾಗಿ ತಿಳಿಸಿದರು. ಮುಂದುವರಿದು ಮಾತನಾಡುತ್ತಾ, ಬಾಲ್ಯದಲ್ಲಿ ಕೆಲಕಾಲ ಶಿಕ್ಷಣದಿಂದ ವಂಚಿತಳಾದ ನೋವು ನನ್ನನ್ನು ಸದಾ ಕಾಡುತ್ತಿತ್ತು. ಅದೇ ಕಾರಣದಿಂದ ಶಿಕ್ಷಣದಿಂದ ವಂಚಿತರಾಗಿರುವ ಮಕ್ಕಳಿಗೆ ಸಾಧ್ಯವಾದಷ್ಟು ನೆರವು ನೀಡುತ್ತೇನೆ. ಮದುವೆಯಾಗಿ ಮಕ್ಕಳಾದ ನಂತರವೂ ಶಿಕ್ಷಣದ ಕನಸನ್ನು ಕೈಬಿಡದೆ ಅಕ್ಕಮಹಾದೇವಿ ಮಹಿಳಾ PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಜನರ ಟೀಕೆಗಳನ್ನು ಲೆಕ್ಕಿಸದೆ ಉನ್ನತ ಶಿಕ್ಷಣ ಪಡೆದೆ. ನನ್ನ ಸಮಾಜ ಸೇವೆಯ ಹಿಂದೆ ಪತಿಯ ಸಹಕಾರವು ಪ್ರಮುಖವಾಗಿದೆ ಎಂದು ಅವರು ಹೇಳಿದರು. ಮಹಿಳೆಯರ ಶಿಕ್ಷಣ ವಿರಳವಾಗಿದ್ದ ಕಾಲಘಟ್ಟದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ವಿಷಯದಲ್ಲಿ MA ಪದವಿ ಪಡೆದಿರುವ ನಾನು 40ಕ್ಕೂ ಹೆಚ್ಚು ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವುದಾಗಿ ತಿಳಿಸಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳವನ್ನು ಸ್ಥಾಪಿಸಿ ಸಾವಿರಾರು ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡುವಲ್ಲಿ ನೆರವಾದ ಅನುಭವವನ್ನು ಹಂಚಿಕೊಂಡ ಅವರು ಕೊಳಚೆ ಪ್ರದೇಶಗಳಲ್ಲಿ ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆ, ವಿಕಲಚೇತನ ಮಹಿಳೆಯರಿಗೆ ವಸತಿ ಸೌಲಭ್ಯ, ಉಚಿತ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿರುವುದಾಗಿ ವಿವರಿಸಿದ್ದರು. ಮಹಿಳಾಭಿವೃದ್ಧಿ ಕ್ಷೇತ್ರದಲ್ಲಿನ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು 2000ರಲ್ಲಿ ಮಹಿಳಾಭಿವೃದ್ಧಿ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷೆಯನ್ನಾಗಿ ನೇಮಿಸಿತ್ತು. ಈ ಸಮಿತಿಯ ಶಿಫಾರಸುಗಳ ಫಲವಾಗಿ ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು, ಜಿಲ್ಲೆಗೊಂದು ಮಹಿಳಾ ಪೊಲೀಸ್ ಠಾಣಾ ಹಾಗೂ ಮಹಿಳಾ ದೂರುಗಳ ವಿಚಾರಣಾ ವ್ಯವಸ್ಥೆ ರೂಪುಗೊಂಡಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ತಮ್ಮ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು 2005ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, 2018ರಲ್ಲಿ ಅಂತಾರಾಷ್ಟ್ರೀಯ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿರುವುದನ್ನು ಅವರು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಪಾರ್ವತಿ ಸೋನಾರೆ, ಭಾರತಿ ವಸ್ತ್ರದ್ ಹಾಗೂ ಮಂಗಲ ಭಾಗವತ್, ವಿಜಯಕುಮಾರ್ ಸೋನಾರೆ ಅವರು ಮಹಿಳಾ ಸಬಲೀಕರಣ, ಸಮಾಜ ಸೇವೆಯ ಸವಾಲುಗಳು ಮತ್ತು ಸಾಧನೆಯ ಹಿಂದಿನ ಪ್ರೇರಣೆ ಕುರಿತು ಪ್ರಶ್ನೆಗಳನ್ನು ಕೇಳಿದ್ದರು. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ತಮ್ಮ ಅನುಭವಗಳ ಮೂಲಕ ಉತ್ತರ ನೀಡಿ ಸಭಿಕರ ಮೆಚ್ಚುಗೆಗೆ ಪಾತ್ರರಾದರು. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ ಹಾಗೂ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಮಾತನಾಡಿದ್ದರು. ದೇವಿದಾಸ್ ಜೋಶಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ದರು. ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಹೆಬ್ಬಾಳೆ, ಶಂಭೋಲಿಂಗ್ ವಾಲ್ದೊಡ್ಡಿ, ಬಾಬುರಾವ್ ದಾನಿ, SM ಜನ್ವಾಡಕರ್, ನವಲಿಂಗ್ ಪಾಟೀಲ್, ಮಾರುತಿ ಚಾಂಬೋಲ್ ಸೇರಿದಂತೆ ಜಿಲ್ಲೆಯ ಪ್ರಗತಿಪರ ಚಿಂತಕರು, ಸಾಹಿತಿಗಳು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಕುರಿತು ಪ್ರಕಟಣೆ ನೀಡಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ಹಾಗೂ ಬೀದರ್ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ ಅವರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ಗುಲ್ಬರ್ಗದಲ್ಲಿ ಒಂದು, ಈ ಕಡೆ ಬೆಳಗಾಂಕ್ಕೆ ಒಂದು ಡಿವಿಷನಲ್ ಲೆವೆಲಲ್ಲಿ ರಾಜಕೀಯ ತರಬೇತಿ ಕೇಂದ್ರ ಪ್ರಾರಂಭ ಮಾಡೋಣ ಅಂತ
ನಾನು ಮೊನ್ನೆ ಮುಖ್ಯಮಂತ್ರಿಯವರು ಬಂದಾಗ ಕೂಡ ನಾನು ಹೇಳಿದೆ, ಹೊಲಿಗೆ ಮಿಷನ್ ಆದರೆ ಎಲ್ಲರೂ ಹೊಲಿತಾರಂತ. ನಾವು ಮೊದಲೆಲ್ಲ ಜಿಲ್ಲಾ ಪಂಚಾಯತಿಗೆ ಹೋಗಿ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಸ್ ಬಟ್ಟೆನ ಹೊಲಿಲಕ್ಕೆ ಕೊಡ್ತಿದ್ರು. ನಾನು ಹೋಗಿ ಅಲ್ಲಿ ಆಫೀಸ್ನಲ್ಲಿ, ಜಿಲ್ಲಾ ಪಂಚಾಯತಿ ಆಫೀಸ್ನಲ್ಲಿ ಕುಂತು ಅವನ್ನೆಲ್ಲ ತೊಗೊಂಡ್ರೆ ನಿಮ್ಗೆ ಏನು ಆಡ್ಕೊತಾ ಇದ್ದೀರಿ, ಡಾಕ್ಟ್ರ್ ಹೆಂಡತಿಯಾಗಿ ನೀವು ಇನ್ನೆಲ್ಲ ಯಾಕೆ ಹೊಯ್ಲಕ್ಕೆ ಬರ್ತೀರಿ ಅಂತಿದ್ರು. ಆದರೆ ನನಗೆ ಒಂದು ಹುಚ್ಚು, ಅಲ್ಲಿಂದ ಬಟ್ಟೆ ತಂದು ಇವ್ರು ಹೊಲಿಲಕ್ಕೆ ಕೊಟ್ಟು ಇವರಿಗೆ ಕೆಲಸಕ್ಕೆ ರೆಮ್ಯುನರೇಷನ್ ಪಗಾರ ಕೊಟ್ಟು ಅವರಿಗೆ ಮೇಲೆ ತರೋದು ಒಂದು ಹುಚ್ಚಿತ್ತು. ಅದನ್ನು ಕೆಲಸ ಇಲ್ಲಿವರೆಗೂ ಮಾಡ್ಕೊಂಡು ಬಂದೆ. ಈಗ ಕೈಲಿ ಆಗಲ್ಲ, ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಆದರೆ ತಮ್ಮೆಲ್ಲರ ಸಹಕಾರದಿಂದ ಈಗೂ ಸಹಿತ ಮಾಡ್ತಾಯಿದ್ದೀನಿ. ಈಗ ಜಗನ್ನಾಥ ಹೆಬ್ಬಾಳವರಾಗಲಿ, ಬೇಕಾದಷ್ಟು ಜನ ಇಲ್ಲಿ ಬಂದಿದ್ದಾರೆ, ದಾನಿಯವರಾಗಲಿ, ಇವರೆಲ್ಲರೂ ಇಲ್ಲಿ ಏನು ಕುಂತಾರಲ್ಲ ಎಲ್ಲರೂ ನನಗೆ ಸಹಕಾರ ಮಾಡಿದವರೇ ಅದಾರ. ಈ ಕಡೆಗೂ ಸಹಕಾರ ಮಾಡಿದವರು ಅದಾರ, ಆ ಕಡೆಗೂ ಸಹಕಾರ ಮಾಡಿದವರು ಅದಾರ. ನಾನು ಮೊದಲ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ನಮ್ಮ ಮನೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನೀನು ವಯಸ್ಸಾಗಿರೋ ಸುಮ್ಮನೆ ಮೂಲೆ ಕುಂದರು ಅಂದರೆ ನಾವೇನು ಮಾಡ್ತೀವಿ, ಅವರು ಇಲ್ಲ ನೀನು ಏನು ಮಾಡ್ತೀವಿ ಮಾಡು ಅಂತ ಹೇಳಿ ಅವರು ಎನ್ಕರೇಜ್ ಮಾಡ್ತಾರಂತ ಹೇಳಿ ನಾವು ಮಾಡ್ತೀವಿ ಅಷ್ಟೇ. ನಾನು ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮಗೂ ಸಹಿತ ನೀವು ಇದ್ದುದಕ್ಕಿಂತ ಜಾಸ್ತಿ ಹೇಳಿದಿರಿ ಅಂತ ನನಗೆ ಅನ್ನಿಸ್ತದೆ. ಆದರೆ ಅಷ್ಟು ಹೇಳಬಾರ್ದು, ಅಷ್ಟು ಹೇಳಿದ್ರೆ ಕೆಲಸ ಮಾಡೋದು ಕಮ್ಮಿ ಆಗ್ತದೆ. ಅದಕ್ಕೆ ತಮಗೂ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 16 ಸಂಸ್ಥೆಗಳ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ, ಕನ್ನಡ ಸಾಹಿತ್ಯ ಸಂಘದಿಂದ, ಲೇಖಕಿಯ ಸಂಘದ, ಇತ್ತೀಚಿನ ಲೇಖಕಿಯ ಸಂಘದವರೆಗೂ ಅವ್ರಿಗೆ ಪ್ರಶಸ್ತಿ ಬಂದವು. ಅಲ್ಲಿ ದಾಸೋಹಿಗಳಾಗಿ ಎಲ್ಲ ರೀತಿಯಿಂದ ಸೇರಿಸ್ತಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ, ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋದ್ರೆ ಏನು ಮಾಡಕತ್ತೀರಿ, ಹಾಂ ತಗೋರಿ, ಶಾಲಿನ ನಾನು ತಗೋರಿ, ಊಟದ 4 ಕಡೆ ತಗೋರಿ, ಆಮಂತ್ರಣ ಪತ್ರಿಕೆ ನೀವು ತಗೋರಿ, ಯಾರು ಹೇಳ್ತಾರ್ರಿ? ಇವೆಲ್ಲ ಸಮಾಜ ಸೇವೆ ಕೇವಲ ಶೈಕ್ಷಣಿಕ ಅಲ್ಲ, ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ವಲಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದು ಇವರು ಅಷ್ಟೇ ಅಲ್ಲ, ಡಾಕ್ಟ್ರಿಗೂ ಕೂಡ ಅದು ಮನೋಭಾವ ಇತ್ತು. ಅದಕ್ಕೆ ನಾನು ಅವ್ರ ಬಾಲ್ಯ ಜೀವನ ನಡ್ಕೊಂಡು ಹೋದಾಗ ಇವ್ರಿಗೊಂದು ಪದ ಅಲ್ಲಿ ಬಳಸಿರ್ತದ, ಗುರಮ್ಮ ಗೌಡ್ತಿ ಅಂತ. ಈ ಸಿದ್ಧಾರೆಡ್ಡಿ ಮನೆತನದಲ್ಲಿ ಗೌಡ್ ಹ್ಯಾಂಗೆ ಬಂದರು, ಗೌಡ್ತಿ ಹ್ಯಾಂಗೆ ಬಂದರು ಅಂತ ನನ್ನ ಪ್ರಶ್ನೆ ಬಂತು. ನೋಡ್ಕೋತ ಬಂದೆ. ಅಲ್ಲಿ ಬಸವಂತರಾಯ ಅಂಥೇಳಿ ಅಪ್ಪ, ಆಮೇಲೆ ತಾಯಿ ಸಿದ್ದಮ್ಮ, ಆಮೇಲೆ ಇವರು ಗುರಮ್ಮ 10ನೇ ಮಗಳು ಮನೆಗೆ. 10ನೇ ಮಕ್ಕಳೊಳಗೆ ಕೊನೆಯ ಮಗಳು. 5 ಮಕ್ಕಳು ತೀರ್ಬೋದು. 5 ಮಕ್ಕಳಲ್ಲಿ ಹಿರಿಯಣ್ಣನೇ ಜವಾಬ್ದಾರಿ ಪಟ್ಟು ಅಲ್ಲಿ ಶಿಕ್ಷಣಕ್ಕಾಗಿ ಪ್ರಾಥಮಿಕ ಹಂತದಲ್ಲಿ ಹೆಂಗೆ ಮಾಡಿದ್ರು. ಇಲ್ಲಿ ಡಾಕ್ಟ್ರದ್ದು ಒಂದೇ ಒಂದು ಮಾತಿನಿಂದ ನನಗೆ ಕೆಲಸಕ್ಕೆ ಬೇಕಾಗಿತ್ತು ಅಂತ ಅವ್ರು ಕುಂತಾಗ, ಚಹಾ ಕುಡ್ಕೋತ ಅದು ಕುಂತಾಗ, ನನಗೆ ಇದು ಒಂದೇ ಮಾತಕ್ಕೆ ಇವ್ರು ನನಗೆ ಇನ್ಸಲ್ಟ್ ಮಾಡಿದ್ರೆ ಮಾತಾಡಿದ್ರಲ್ಲಪ್ಪ, ನಾನು ಕರಿಬೇಕಂತ ಎದ್ದು ಬಂದು ಕಾಲೇಜ್ ಈ ಶಿಕ್ಷಣವನ್ನು ಬೆಳೆಸಿರ್ತಾರೆ. ಅನೇಕ ಹೆಣ್ಮಕ್ಳಿಗೆ ಮನೆ ಇರಲಾರ್ದಂಥ ವಿಧವಾ ಹೆಣ್ಮಕ್ಳಿಗೆ ಸರ್ಕಾರದ ಹತ್ರ ಹೋಗಿ ಜಗಳ ಆಡಿ, ಜಾಗ ಹುಡುಕಿ, ಜಾಗ ತಗೊಂಡು ಅವ್ರಿಗೆ ಮನೆ ಮಾಡಿಸ್ಕೊಟ್ಟಾರೆ. ನಾವು ಮೊನ್ನೆ ಸರ್ಕಾರಿ ನೌಕರರ ಮಹಿಳಾ ಸಂಘ ಮಾಡ್ಕೊಂಡ್ವಿ. ರಾಜ್ಯ ಮಟ್ಟದಿಂದ ಇಲ್ಲಿ ಜಿಲ್ಲಾ ಸಮಾವೇಶ ಆಯಿತು. ಅವ್ರಿಗೆ ಬರೀ ಕರೆದಿದ್ವಿ ನಾವು, ಅಮ್ಮ ನೀವು ಬರಬೇಕು. ಅವ್ರು ಸುಮ್ಮ ಕೂತು ಹೋಗ್ಬೋದಾಗಿತ್ತು. ಆದ್ರೆ 100 ಅಂದರೆ 60 × 100 ಸರ್ 100/100 ಇರ್ತಕ್ಕಂಥ ಒಂದು ಜಾಗ ನಮಗೆ ಕೊಟ್ಟರು ಸರ್ಕಾರಿ ಮಹಿಳಾ ನೌಕರ ಸಂಘಕ್ಕೆ. ಇಲ್ಲಿ ನೀವು ಮಹಿಳಾ ಸಂಘದವರು ಇಲ್ಲಿ ನಿಮ್ಮ ಕಚೇರಿ ಮಾಡಿಕೊಡ್ರಿ ಅಂತ ಹೇಳಿದ್ರು. ಅಂದರೆ ಅವ್ರು ಮಾಡಿರ್ತಕ್ಕಂಥದ್ದನ್ನು ಸಹಾಯ ಅದೆಲ್ಲ ಭಾಳ ಜನರಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಅವರು ಸಹಾಯ ಮಾಡಿರ್ತಕ್ಕಂಥ ಎಷ್ಟೋ ಜನ ಮಕ್ಕಳು IIT ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಮತ್ತು ಎಷ್ಟೋ ಜನ ಮಕ್ಕಳು SSLC ಮುಗಿದ ಮೂಲೆ PUC ಹೋಗೋದು ದುಡ್ಡಿರಲ್ಲ, ಅಂಥವ್ರಿಗೆ ಸಹಾಯ ಮಾಡ್ಯಾರ. ಹಿಂಗೆ ಬೇಕಾದಷ್ಟದ. ಇವರ ಸಾಧನೆಯ ಹಿಂದೆ ಒಂದಿಷ್ಟು ಸಿದ್ಧಾರೆಡ್ಡಿ ಸರ್ ಅವ್ರದ್ದು ಸಂಪೂರ್ಣ ಬೆಂಬಲ ಇತ್ತು. ರಾತ್ರಿ 12 ಗಂಟೆ ಇರ್ಬೋದು, 3 ಗಂಟೆ ಇರ್ಬೋದು, 4 ಗಂಟೆ ಇರ್ಬೋದು, ಯಾವಾಗ ಹೋದ್ರು ಅವ್ರ ಮನೆ ಬಾಗಿಲು ತೆರೆದು ಹೊರಗೆ ಬಂದು ರೋಗಿಗಳಿಗೆ ಚಿಕಿತ್ಸೆ ನೀಡತಕ್ಕಂಥ ಒಂದು ಮನಸ್ಥಿತಿ ಅವರ ಯಜಮಾನರಿಗಿತ್ತು. ಅವರಿಗೆ ಸಹಕಾರ ಮಾಡ್ತಕ್ಕಂಥ ಮನಸ್ಸು ಇವರಿಗೂ ಇತ್ತು. ಹಾಗಾಗಿ ಅವರ ಸಾಧನೆಗಳ ಬಗ್ಗೆ ನಾವೆಲ್ಲರೂ ಮಾತಾಡಿದ್ರೆ ಇಡೀ ರಾತ್ರಿ ಸಾಕಾಗೋದಿಲ್ಲ ಸರ್. ಅವರೆಲ್ಲ ಅವ್ರ ಜೊತೆಗಿದ್ದವ್ರು. ಹಿಂಗಾಗಿ ಅವ್ರಿಗೆ ಒಂದೇ ಉಸಿರಲ್ಲಿ ಹೇಳಬೇಕಾಗಿತ್ತು. ಭಾರತಿ ಮೇಡಮ್ ಅವರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಕೊನೆಗೆ ಉಸಿರು ಬಿಟ್ಟಾರ ಅವರು. ಅಷ್ಟು ಹೇಳಿದ್ರು, ಹಂಚ್ಕೊಂಡು.
ಒಬ್ಬೊಬ್ಬರ ಸೂತ್ರ जयतु करुणा सिंधु भजक जन बंधु जय इष्टदायक रक्षिसो श्री गुरु बसव रक्षिसो श्री गुरु बसव रक्षिसो ಶ್ರೀ ಗುರು ಬಸವ ವಿಶ್ವ ಗುರು ಬಸವಣ್ಣನವರಿಗೆ ಸಿದ್ದರಾಮ ಶಿವಯೋಗಿಗಳಿಗೆ. ಬೀದರ್ ನಗರಾದ್ಯಂತ ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ವಾರ್ಡ್ಗಳ ಜನರಿಗೆ ಖುದ್ದಾಗಿ ಭೇಟಿ ನೀಡಿ ಜನರ ಅಹವಾಲು ಸ್ವೀಕರಿಸಿದ್ದಾರೆ. ಆದರೆ ಬೀದರ್ ನಗರದ ವಾರ್ಡ್ ನಂಬರ್ 18ರಲ್ಲಿ ಹನುಮಾನ್ ನಗರ್, ಸಂಗಮೇಶ್ವರ್ ಕಾಲನಿ, ಹಕ್ ಕಾಲನಿ ಬೀದರ್ ಅಹವಾಲುಗಳನ್ನು ಸ್ವೀಕರಿಸಿದ ನಂತರ ಯಾರೊಬ್ಬ ಅಧಿಕಾರಿಗಳು ಕೂಡ ಬಂದು ಕೆಲಸ ಮಾಡಿಲ್ಲ ಎಂದು ದಯಾನಂದ್ ಸಿರ್ಸಿ ಆರೋಪಿಸಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಅವರು ಕಾಟಾಚಾರಕ್ಕೆ ಜನಸ್ಪಂದನೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ವಾರ್ಡ್ ನಂಬರ್ 18ರಲ್ಲಿ ಚರಂಡಿ, ವಿದ್ಯುತ್ ದೀಪ, ರಸ್ತೆ, ಕಸದ ವಾಹನ ಕೂಡ ಬರುತ್ತಿಲ್ಲ ಎಂದು ಮಾತನಾಡುತ್ತಾ ಭೇಟಿ ನೀಡಿ 15 ದಿವಸಗಳಾದರೂ ಕೂಡ ಯಾರೊಬ್ಬ ಅಧಿಕಾರಿಯೂ ಯಾವುದೇ ಕೆಲಸ ಮಾಡಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಕೆಲಸವನ್ನ ಮಾಡಿಕೊಡಬೇಕೆಂದು ವಿನಂತಿಸಿದ್ದರು. ಈ ಸಂದರ್ಭದಲ್ಲಿ ದಯಾನಂದ ಸ್ವಾಮಿ ಸಿರ್ಸಿ, ಅನಿಲ್ ದೇಶ್ಮುಖ್, ಪ್ರಭುರಾವ್ ಪಾಟೀಲ್, ಶಿವಕುಮಾರ್, ಸುಭಾಷ್, ಬಸವಂತರಾವ್ ಅಷ್ಟು, ಶಿವಕುಮಾರ್ ವಾಲ್ದೊಡ್ಡಿ, ಕಂಠಯ್ಯ ಸ್ವಾಮಿ, ಸಂಗಮೇಶ್ ಪಾಟೀಲ್, ಬಸವರಾಜ್, ರಾಜ್ಕುಮಾರ್ ಪಾಟೀಲ್ ಬಾವ್ಕಿ, ಸಿದ್ದು ಫುಲಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಒಂದು ಮನೆ ಇದೆ, ಇಲ್ಲಿ ಎಲ್ಲರೂ ಬಂದು ಪಾಪ ಇಲ್ಲೇ ಕಚರ ಬಿಡ್ತಾರೆ. ಇಷ್ಟು ಅವ್ರು ಯಾವಾಗ ಭೀ ಬೇಕಾದ್ರೆ ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆಯವರು. ಹಾಗಾಗಿ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲೊಂದು ನಾನು ಇಲ್ಲೊಂದು ಡಸ್ಟ್ಬಿನ್ ಇಕ್ಕಬೇಕಂತ ಕೇಳ್ಕೊತಾ ಇದ್ದೀನಿ ಒಂದು ಮುನ್ಸಿಪಾಲ್ಟಿಯಿಂದ. ಪಾಪ ಯಾವ ಮನೆ ಇದೆ ಇವ್ರಿಗೆ ಮನೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ ನೋಡಿರಿ. ಇಲ್ಲಿ ಪೂರ ನೋಡಿರಿ ಎಷ್ಟು ವಾಶ್ರೂಮ್ ಬರ್ತಾಯಿದೆ. ಇಲ್ಲಿ ಫುಲ್ ಕಚರ ಇಲ್ಲೇ ಬಿಸಿ ಆಗ್ತಾಯಿದ್ದಾರೆ. ಇಲ್ಲಿ ಅಟ್ಲೀಸ್ಟ್ ಒಂದು ಅಲ್ಲಿ ಮೂಲಿಗೆ ಒಂದು ಡಸ್ಟ್ಬಿನ್ ಇದ್ದರೆ ನೋಡಿರಿ ಎಷ್ಟು ಡಸ್ಟ್ ಇದೇ ಆಗಿದೆ. ಪಾಲಿಕೆಯಲ್ಲಿ ಏನು ಕಮಿಷನರ್ ಆಗಿ ಬಂದಂಥ ಜೈನ್ ಅವರು ಸುಮಾರು ಬೀದರ್ ಜಿಲ್ಲಾ ಎಲ್ಲ ವಾರ್ಡಿನಲ್ಲಿ ಜನಸ್ಪಂದನೆ ಮಾಡಿದರು. ಅದೇ ರೀತಿ ನಮ್ಮ 18ನೇ ವಾರ್ಡಿನದ್ದು ಜನಸ್ಪಂದನ ದಿನಾಂಕ 18ರಂದು ನಗರದ ಗಣೇಶ್ ಮೈದಾನದಲ್ಲಿ ನೆರವೇರಿದ್ರು. ಅಲ್ಲಿ ನೂರಾರು ಜನ ಸೇರಿದೆವು, ಸಮಸ್ಯೆಗಳನ್ನು ಹೇಳ್ಕೊಂಡೆವು. ಆ ಸಮಸ್ಯೆ ಕೇಳಿ ಸ್ವತಃ ಅವರು ಅವತ್ತಿನ 27ನೇ ತಾರೀಕು ಬಂದು ವೀಕ್ಷಣೆ ಮಾಡಿ ಎಲ್ಲ ಅಧಿಕಾರಿ ಕರೆದು ಹೇಳಿದ್ರು, ಇದು ಏನು ಇಲ್ಲಿ 15 ದಿವಸ ಆಯಿತು, ಏನೂ ಆಗಿಲ್ಲ. ಏನು ಇವರು ಜೈನವರು ನಾಮಕೆ ವಾಸ್ತೆ ಇದನ್ನು ಜನಸ್ಪಂದನ ಮಾಡಿದ್ರ, ಏನು ಜನರಿಗೆ ಭೂಲ್ ಮಾಡಕ್ಕೆ ಮಾಡಿದ್ರ, ಅಥವಾ ಅವ್ರ ಕೈದಾಗ ಅಧಿಕಾರಿ ಇಲ್ವಾ, ಏನು ಅಧಿಕಾರಿಗಳು ಅವ್ರ ಮಾತು ಕೇಳ್ತಾ ಇಲ್ಲ ಅಂದರೆ ನಾವೇ ರೊಚ್ಚಿಗೆದ್ದು ರೂಢಿನಿಂದಿರಬೇಕಾ? ಏನು ಜೈನ್ ಅವರೇ, ನೀವು ಕಮಿಷನರ್ ಆಗಿ ಈ ರೀತಿ 15 ದಿವಸ ನೀವು ಹೇಳಿದ ನಂತರ ನಿಮ್ಮ ಅಧಿಕಾರಿಗಳು ನಿಮ್ಮ ಕೈ ಕೆಳಗೆ ಕೆಲಸ ಮಾಡಲಿಲ್ಲ ಅಂತ ನೀವು ಅಸಮರ್ಥರು. ನೀವು ಕೆಲಸ ಮಾಡ್ಲಿಕ್ಕಿಲ್ಲ. ನಿಮ್ಗೆ ಆಗಲಿಲ್ಲ ಅಂದ್ರೆ ಬೀದರ್ ಬಿಟ್ಟು ಹೋಗ್ರಿ. ನಮ್ಮ ಬೀದರ್ ಹೊಲಸು ನಾಡ್ತಾ ಇದೆ, ಗಬ್ ನಾಡ್ತಾ ಇದೆ. ಈಗ ಮಳೆಗಾಲ ಶುರು ಆಗ್ತದೆ, ಇವತ್ತೇ ಹಿಡಿದು ಮಳೆಗಾಲ ಚಾಲು ಆಯಿತು. ಒಂದು ನಾಲಿ ಕ್ಲೀನ್ ಇಲ್ಲ, ಸ್ಟ್ರೀಟ್ಗಳಿಗೆ ಲೈಟ್ ಇಲ್ಲ, ರೋಡ್ ಕ್ಲೀನ್ ಇಲ್ಲ, ಒಂದು ಇದು ಕಸದ ಬಂಡಿ ಬರ್ತಾ ಇಲ್ಲ. ಏನು ಮಾಡತ್ತೀರಿ ನೀವು ಎಲ್ಲರೂ ಸೇರಿ? ಏನಪ್ಪ ಅಂದ್ರೆ ಇದೇನು ಚಿದ್ರಿ ರೋಡಿಗೆ ಗಾಂಧಿಗಂಜ್ ಟು ಇದು ರೋಡ್ ಮನ್ನೆಕಳಿ ರೋಡಿಗೆ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೇವೆ. ಆಸ್ತಿ ಬರಬಾರ್ದು, ಅದು ಯಾವುದೇ ಅನಾಹುತ ಆದ್ರೆ ತಾವೇ ಕಾರಣ ಅಂತ ಈಗ ಒಂದು ವಾಹಿನಿ ಮೂಲಕ ಎಚ್ಚರಿಕೆ ಕೊಡ್ತೀವಿ.
ಮಾಹಿತಿ ಸಿಂಧು ಯೋಜನೆಯಡಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಕಂಪ್ಯೂಟರ್ ಶಿಕ್ಷಕರನ್ನು ವಿಶೇಷ ನಿಯಮಾವಳಿಯಡಿ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ನೇಮಿಸಿಕೊಳ್ಳುವಂತೆ ಮಾಹಿತಿ ಸಿಂಧು ಕಂಪ್ಯೂಟರ್ ಶಿಕ್ಷಕರ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷ ರಮೇಶ್ ಟಿ ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿರುವ ಅವರು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಕಡ್ಡಾಯಗೊಳಿಸಿರುವುದರಿಂದ ಕಂಪ್ಯೂಟರ್ ಶಿಕ್ಷಕರ ಅಗತ್ಯ ಹೆಚ್ಚಿದೆ. ಮಾಹಿತಿ ಸಿಂಧು ಯೋಜನೆಯಡಿ ಸೇವೆ ಸಲ್ಲಿಸಿರುವ ಸುಮಾರು 500ರಿಂದ 600 ಶಿಕ್ಷಕರು ಬಿಎಸ್ಸಿ ಹಾಗೂ ಬಿಇ ಪದವೀಧರರಾಗಿದ್ದು ಕಂಪ್ಯೂಟರ್ ಬೋಧನೆಗೆ ಅಗತ್ಯ ಅರ್ಹತೆ ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. 2001ರಿಂದ 2005 ಹಾಗೂ 2007ರಿಂದ 2010ರ ಅವಧಿಯಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ 8 ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ವಿಶೇಷ ನಿಯಮಾವಳಿಯಡಿ ನೇಮಿಸಿಕೊಳ್ಳುವ ಕುರಿತು 2014 ಮತ್ತು 2015ರಲ್ಲಿ ನಡೆದ ಉನ್ನತ ಮಟ್ಟದ ಸಭೆಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಆದರೆ ಈವರೆಗೆ ಯಾವುದೇ ಕ್ರಮ ಜರುಗಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ಸಿಂಧು ಯೋಜನೆಯಡಿ ಸೇವೆ ಸಲ್ಲಿಸಿದ ಶಿಕ್ಷಕರಲ್ಲಿ ಬಹುತೇಕರ ವಯಸ್ಸು 45 ವರ್ಷ ದಾಟಿರುವುದರಿಂದ ಇತರ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಮೊದಲ ಆದ್ಯತೆ ನೀಡಿ ಪ್ರೌಢಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ನೇಮಿಸಿಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಕಂಪ್ಯೂಟರ್ ಶಿಕ್ಷಕರ ಜೀವನೋಪಾಯ ಸಂಕಷ್ಟದಲ್ಲಿದ್ದು ಸರ್ಕಾರ ತ್ವರಿತವಾಗಿ ಸಮಸ್ಯೆ ಪರಿಹರಿಸಿ ಉದ್ಯೋಗ ಭದ್ರತೆ ಒದಗಿಸಬೇಕೆಂದು ರಮೇಶ್ ಜಿ ಮನವಿಯಲ್ಲಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಲ್ರೆಡಿ ಇವಾಗ ನಿಮ್ಮ ಸರ್ಕಾರ ರಚನೆಯಾಗಿದೆ. ಈಗ ತಾವುಗಳು ಎಲ್ಲ ಪ್ರೌಢಶಾಲೆಗಳಲ್ಲಿ ಕರ್ನಾಟಕದಾದ್ಯಂತ 2500 ಕಂಪ್ಯೂಟರ್ ಶಿಕ್ಷಕರು ನೇಮಿಸಿಕೊಳ್ಳಲು ಮುಂದಾಗಿದ್ದೀರಾ. ಆಲ್ರೆಡಿ 2500 ಶಿಕ್ಷಕರು ತಮಗೆ ಅವಶ್ಯಕತೆಯಿದೆ. ಆಲ್ರೆಡಿ ನಾವು ಮಾಹಿತಿ ಸಿಂಧು ಯೋಜನೆಯಲ್ಲಿ ಅಂದರೆ ಎಸ್.ಎಂ. ಕೃಷ್ಣ ಸರ್ಕಾರದ ಅಧೀನದಲ್ಲಿ ನಾವು 2500 ಶಿಕ್ಷಕರು ಎಲ್ಲ ಪ್ರೌಢಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ನೇಮಿಸಿಕೊಳ್ಳಲಾಗಿತ್ತು. 2001ರಿಂದ 2010ರವರೆಗೆ ನಾವು ಕಂಪ್ಯೂಟರ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದೇವೆ. ಆದ್ದರಿಂದ ಮಕ್ಕಳ ಸಂಖ್ಯೆಯು ಕೂಡ ಗುಣಮಟ್ಟ ಹೊಂದಿದೆ ಎಲ್ಲ ಪ್ರೌಢಶಾಲೆಗಳಲ್ಲಿ. ಅದೇ ರೀತಿಯಾಗಿ ನಮಗೆ 2001ರಿಂದ 2005 ಸರ್ಕಾರವು ನೇಮಿಸಿಕೊಂಡಿತ್ತು. ಹಾಗೆ ಅದು ಮುಂದುವರಿಸಿ ಈ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮತ್ತೆ ಮುಂದುವರಿಸಿದರು. ಹಾಗೆ 2010ರಿಂದ 2011ರವರೆಗೆ ಇದು ಮುಂದುವರಿಸಿಕೊಂಡು ಹೋಗಲಾಯಿತು. ನಮ್ಮ ಮಾಹಿತಿ ಸಿಂಧು ಶಿಕ್ಷಕರಿಗೆ ಬಹಳ ಗೌರವ ಇದೆ, ಹೆಮ್ಮೆಯಿಂದ ಹೇಳ್ತಾರೆ. ನಾವು ಈ ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದುಕೊಂಡು ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡ್ತಿದ್ದೇವೆ. ಇದು ಎಲ್ಲವೂ ಪ್ರಾಮುಖ್ಯ ಆದ್ಯತೆ ಕೊಡಲಾಯಿತು. ಯಾಕಂದರೆ ಕಂಪ್ಯೂಟರ್ ಶಿಕ್ಷಣದಿಂದ ಮಕ್ಕಳಿಗೆ ಅದು ಗಮನ ಸೆಳೆಯುವಂತವಾಗಿದೆ. ಅದರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರ ಪ್ರೌಢಶಾಲೆಗಳಿಗೆ ಮುನ್ನುಗ್ಗುತ್ತಿದ್ದರು. ಹಾಗೆ ಮಕ್ಕಳ ಸಂಖ್ಯೆಯು ಜಾಸ್ತಿ ಆಗ್ತಾಯಿದೆ. ಈಗ 2011ರಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಕುಂಠಿತಗೊಂಡಿದೆ. ಅಂದರೆ ಎಲ್ಲ ಶಾಲಾ ಶಿಕ್ಷಕರು ನಾವು ವಂಚಿತರಾಗಿದ್ದೇವೆ. ಆಲ್ರೆಡಿ 2013-14ರಲ್ಲಿ ಎಲ್ಲ ಉನ್ನತಾಧಿಕಾರಿಗಳ ಸಮ್ಮೇಳನದಲ್ಲಿ ಅವರು ಹೇಳಿದರು, ಕಂಪ್ಯೂಟರ್ ಶಿಕ್ಷಕರನ್ನು ವಿಶೇಷ ನಿಯಮಾವಳಿಯಲ್ಲಿ ನೇಮಿಸಿಕೊಳ್ಳಲಾಗುವುದು ಎಂದು ಆಲ್ರೆಡಿ ಪ್ರೊಸೀಡಿಂಗ್ ಕಾಪಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿವರೆಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ, ಸೂಕ್ತ ಕ್ರಮ ಕೈಗೊಂಡಿಲ್ಲ. ಆಲ್ರೆಡಿ ನಾವು DSRT ಅವರಿಗೆ ನಮ್ಮ ಮಾಹಿತಿ ಸಿಂಧು ಶಿಕ್ಷಕರ ಕಂಪ್ಯೂಟರ್ ಲಿಸ್ಟ್ಗಳನ್ನು ಕೂಡ ಕಳಿಸಲಾಯಿತು. ಎಲ್ಲರೂ ನಾವು BE ಮತ್ತು BSc ಸೈನ್ಸ್ ಹೋಲ್ಡರ್ ಪದವೀಧರರಾಗಿದ್ದೇವೆ. ನಮ್ಮ ಸಂಸಾರವು ಬಹಳ ಕಷ್ಟವಾಗಿದೆ. ಎಲ್ಲ ಸಂಸಾರ ಬೀದಿ ಪಾಲಾಗಿದೆ. ನಾವು ಅದನ್ನೇ ನಂಬಿದ್ದೇವೆ. ಇವತ್ತಿಲ್ಲ ನಾಳೆ ಮತ್ತೆ ಕಂಪ್ಯೂಟರ್ ಶಿಕ್ಷಣ ನೇಮಿಸಿಕೊಳ್ಳಲಾಗುತ್ತಾರೆ ಅಂತ ನಾವು ಅದರನ್ನೇ ಅವಲಂಬಿತವಾಗಿದ್ದೇವೆ. ಸರ್ಕಾರವು ಈಗ ಹೊಸ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳಿಕೊಳ್ಳುವುದೇನೆಂದರೆ ಆದಷ್ಟು ಬೇಗನೆ ಕಂಪ್ಯೂಟರ್ ಶಿಕ್ಷಕರ ಅವಶ್ಯಕತೆ ಇದೆ. ನಾವು ಮಾಹಿತಿ ಸಿಂಧು ಯೋಜನೆಯಲ್ಲಿ 800ರಿಂದ 1000 ಕಂಪ್ಯೂಟರ್ ಶಿಕ್ಷಕರಾಗಿ ಸೇವಿಸಿದ್ದೇವೆ. ನಮ್ಮನ್ನು ಮೊದಲು ತೆಗೆದುಕೊಳ್ಳಿ, ನಮಗೆ ಆದ್ಯತೆ ಕೊಡಿ. ಯಾಕಂದರೆ ನಮ್ಮ ಸಂಸಾರ ಹಾಳಾಗಿದೆ, ವಯಸ್ಸು ಮೀರಿದೆ, ನಾವು ಯಾವುದೇ ಹುದ್ದೆಗೆ ಅರ್ಹರಿರುವುದಿಲ್ಲ. ಆದ್ದರಿಂದ ದಯಮಾಡಿ ತಾವುಗಳು ಇನ್ನು ಮಾಹಿತಿ ಸಿಂಧುಲಿ ಕೆಲಸ ಮಾಡಿದವರಿಗೆ ಮಾನ್ಯತೆ ಕೊಡಬೇಕು. ಆದ್ಯತೆ ಕೊಟ್ಟು ನಮ್ಮ ಸಂಸಾರ ಭಾಳ ಬೆಳಕಿಗೆ ಒಂದು ದಾರಿ ದೀಪವಾಗಿ ಮಾಡಬೇಕೆಂದು ನಾವು ಕಳಕಳಿ ಮನವಿ ಮಾಡಿಕೊಳ್ಳುತ್ತೇನೆ. ಆದಷ್ಟು ಬೇಗ ಇದನ್ನು ಪ್ರೊಸೀಡಿಂಗ್ ಕಾಪಿ ಎಲ್ಲ ಉನ್ನತಾಧಿಕಾರಿಗಳ ಸಭೆಯನ್ನು ಕರೆದು ನಮ್ಮ ಮಾಹಿತಿ ಸಿಂಧು ಕಂಪ್ಯೂಟರ್ ಟೀಚರ್ಸನ್ನು ತೆಗೆದುಕೊಳ್ಳಲು ತಾವು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.